ನಮ್ಗೆ ಅಲ್ಲಿ ಏನು ಕಷ್ಟ ಅನ್ನೋದು ಮೊದಲು ನೀವು ತಿಳ್ಕೊರಿ. ಮೊದಲು ಅಲ್ಲಿಂದ ಸರ್ಕಾರ ಈಡೇರಿಸಿಲ್ಲ. ಶರ್ಟ್ ಹೊಡೆಯಕ್ಕೆ 50,000 ರೂಪಾಯಿ ಕೊಡ್ತೀರಿ ಅಂತ ಹೇಳ್ರಿ ಅಧಿಕಾರಿಗಳು ಹೇಳಿದ್ದಾರೆ. 25,000 ಮನೆಯಾಗಿಂದು ದಿನನಿತ್ಯದ ವಸ್ತುಗಳು ಸಾಗಿಸ್ಲಿಕ್ಕೂ ಸಾಲಂಗಿಲ್ಲ. ಈಗ ನೀರಾವರಿ ನಿಗಮದವರಿಗೆ ಒಂದು ಸ್ಟ್ರಾಂಗ್ ಆಗಿ ಪತ್ರ ಬರೀಬೇಕು. ನಾವು ತಹಸೀಲ್ದಾರ್ನ ಕಂದಾಯ ಇಲಾಖೆಯನ್ನ ಕೇಳ್ತಾ ಇದಾರೆ ಅವರು. ಆ 25,000 ಕೊಡುವವರೆಗೂ ನೀವು ಶಿಫ್ಟ್ ಮಾಡ್ರಿ ಅನ್ನೋ ಅಧಿಕಾರ ನಿಮಗಿಲ್ಲ. ನಮ್ಮ ರೈತರಿದ್ದಾರೆ, ನಮ್ಮ ಜನ ಇದ್ದಾರೆ ಅಂತ ಬಂದಿರ್ತಾರೆ. ನಮ್ಮ ಮೂಲಭೂತ ಸೌಕರ್ಯ ನಾವು ನಾಳೆನೆ ಎಲ್ಲ ರಾಜಕೀಯ ಕಾರಣಗಳು ತಮ್ಮ ಬೆಳೆ ಬೇಯಿಸ್ಕೊಳ್ಳೋಕೋಸ್ಕರ ಭಾಷಣಗಳು ಮಾಡಿ ಹೋಗಿದ್ದಾರೆ. ಅಲ್ಲಿ ರೈತರ ಪರಿಸ್ಥಿತಿ ಬಹಳ ಶೋಚನೀಯ ಆಗಿದೆ. ದಯವಿಟ್ಟು ಇಷ್ಟು ಕೊಡ್ತೀವಿ ಅಂತ ವಾಗ್ದಾನ ಆಗಿದೆ. ಕಾನೂನು ಪ್ರಕಾರ ಏನ್ ನಾರ್ಮ್ಸ್ ಇದೆ, ಒಂದ್ ಮನೆಗೆ ಬರ್ಬೇಕಾಗಿರೋ ದುಡ್ಡು ದಯವಿಟ್ಟು ನೀವು MDಗೆ ಬರೀರಿ ಅಂತ ಹೇಳಿ. ನಮ್ಗೆ ಅಲ್ಲಿ ಏನು ಕಷ್ಟ ಅನ್ನೋದು ಮೊದಲು ನೀವು ತಿಳ್ಕೊರಿ. ಮೊದಲು ಅಧಿಕಾರಿಗಳು ಅಲ್ಲಿ ಏನೋ ಕಷ್ಟ ಅಲ್ಲಿ ಬರ್ರಿ ಜನರಿಗೆ ಯಾಕೆ ಬರ್ಲಾಗಿರಪ್ಪ ಅಂತ ಅವ್ರಿಗೆ ಕೇಳ್ರಿ, ಹೇಳ್ತಾರ ಅವ್ರು. ನಾವು ಮೊದ್ಲೇ ಈಗ ಯಾವಾಗ ಆಗಿರೋದು 2019 ಅಲ್ಲಿಂದ ಸರ್ಕಾರ ಈಡೇರಿಸಿಲ್ಲ, ಯಾರು ಈಡೇರಿಸಿಲ್ಲ. ಸೈಟ್ಗಳು ಹೋಗಿದಾರ ತಾನೆ, ಎಲ್ಲರಿಗೂ ಪ್ರತಿ ಮನೆಗೂ ಸೈಟ್ಗಳು ಕೊಟ್ಟಿದ್ದಾರೆ. ಶರ್ಟ್ ಹೊಡೆಯಕ್ಕೆ 50,000 ರೂಪಾಯಿ ಕೊಡ್ತೀರಿ ಅಂತ ಹೇಳ್ರಿ. ನಾವು ಸಾಲ ಸೂಲ ಮಾಡಿ ಹೊಡ್ಸಿದೀವಿ ನಾವು. ಕರೆಕ್ಟ್. ನಮ್ ಶಾಸಕರು ಹೇಳಿದ್ರ, ಶಾಸಕರು ಹೇಳಿಲ್ಲ, ಅಧಿಕಾರಿಗಳು ಹೇಳಿದ್ದಾರೆ. ಗೌರ್ಮೆಂಟ್ ಪ್ರೊಸೀಜರ್ ಅವರೇ ಹೇಳಿದ್ದಾರೆ. 25,000 ರೂಪಾಯಿ ಕೊಡಬೇಕು ಅಂತ ಹೇಳಿ ಗೌರ್ಮೆಂಟ್ ನಿಗಮದವರು ಪ್ರೊಸೀಜರ್ ಅದ ಏನ್ರಿ. ಅವ್ರ ಆ 25,000 ಕೊಟ್ಟಿಲ್ಲ. ಈಗ ನಮ್ ಡಿಮಾಂಡ್ ಏನದಲ್ಲ, ಜನರು 25,000 ಮನೆಯಾಗಿಂದು ದಿನನಿತ್ಯದ ವಸ್ತುಗಳು ಸಾಗಿಸ್ಲಿಕ್ಕೂ ಸಾಲಂಗಿಲ್ಲ. ಈಗ ಕನಿಷ್ಠ ಒಂದು 50,000 ಆದ್ರೂ ಕೊಡ್ಬೇಕು. ಈಗ ನೋಡಪ್ಪ, ನಾಡದ್ರಲ್ಲಿ ನಾವು ಇದು ಹೇಳಿದ ತಕ್ಷಣ ಫಸ್ಟ್ ಇವ್ರು ಏನಿದ್ದಾರೆ ನೀರಾವರಿ ನಿಗಮದವರಿಗೆ ಒಂದು ಸ್ಟ್ರಾಂಗ್ ಆಗಿ ಪತ್ರ ಬರೀಬೇಕು. ನಾವು ಇಲ್ಲೆಲ್ಲ ಇಷ್ಟು ಸಮಸ್ಯೆ ಆಗಿದೆ, ನೀವು ಅವ್ರಿಗೆ ಜಮೀನಲ್ಲಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರಿ. ಇಲ್ಲಿ ನಮ್ಮನ್ನ ಇಲ್ಲಿ ಬಂದಾಗ ತಹಸೀಲ್ದಾರ್ನ ಕಂದಾಯ ಇಲಾಖೆಯನ್ನ ಕೇಳ್ತಾ ಇದಾರೆ ಅವರು. ನಾವು ಕೇಳಂಗಿಲ್ಲ ಸರ್, ನೀವು ಯಾರು ರೆವೆನ್ಯೂದವ್ರು. ನಾವು ನಾವು ರೆವೆನ್ಯೂದವ್ರಿಗೆ ಜಿಲ್ಲಾ ಮೇಡಮ್ ಬಂದಾಗ ಅಲ್ಲಿ ವೇದಿಕೆ ಮೇಲೆ ಹೇಳೋದಲ್ರಿ, ಅವಾಗ 1,00,000 ರೂಪಾಯಿಂದ 50,000 ರೂಪಾಯಿ ನಾವು ಮಾಡ್ತೀನಿ ಅಂತ ಹೇಳಿ ಹೋದ ನಾವು ಬ್ಯಾರೇಜ್ ಕಟ್ಟಿದೀವಿ ಸರ್. ಆ 25,000 ಕೊಡುವವರೆಗೂ ನೀವು ಶಿಫ್ಟ್ ಮಾಡ್ರಿ ಅನ್ನೋ ಅಧಿಕಾರ ನಿಮಗಿಲ್ಲ. ಉದ್ದೇಶ ಏನ್ ಗೊತ್ತಾ? ಇಲ್ಲ, ತೊಂದ್ರೆ ಆಗ್ಬಾರ್ದು, ಜೀವಹಾನಿ ಆಗ್ಬಾರ್ದು, ಮನೆಯಲ್ಲಿ ಬಿದ್ದಿರ್ಲಿ. ಆಮೇಲೆ ಅದು ಸರ್ ಎಲ್ಲರಿಗೂ ನಮಗೂ ನಾನು ಈಗ ಅಷ್ಟು ತಿಳ್ಕೊಂಡು ಒಬ್ಬ ತಹಸೀಲ್ದಾರ್ ಯಾಕೆ ಬಂದಿರ್ತೀನಿ ಹೇಳು? ನಮ್ಮ ರೈತರಿದ್ದಾರೆ, ನಮ್ಮ ಜನ ಇದ್ದಾರೆ ಅಂತ ಬಂದಿರ್ತೀವಿ. ಅದೇ ತರನೇ ನಮ್ಮ ಮೂಲಭೂತ ಸೌಕರ್ಯ ನಾವು ನಾಳೆನೆ ಬರೀತೀವಿ. MDಗೆ ನಾಳೆನೆ ಬರೀತೀವಿ. DCಗೆ ಲೆಟರ್ ಹಾಕ್ತಿವಿ ನಾವು. ಸರ್ ಈ ತರ ಎಲ್ಲ ರಾಜಕೀಯ ಕಾರಣಗಳು ತಮ್ಮ ಬೆಳೆ ಬೇಯಿಸ್ಕೊಳ್ಳೋಕೋಸ್ಕರ ಭಾಷಣಗಳು ಮಾಡಿ ಹೋಗಿದ್ದಾರೆ. ಅಲ್ಲಿ ರೈತರ ಪರಿಸ್ಥಿತಿ ಬಹಳ ಶೋಚನೀಯ ಆಗಿದೆ. ದಯವಿಟ್ಟು ಇಷ್ಟು ಕೊಡ್ತೀವಿ ಅಂತ ವಾಗ್ದಾನ ಆಗಿದೆ. ಕಾನೂನು ಪ್ರಕಾರ ಏನ್ ನಾರ್ಮ್ಸ್ ಇದೆ, ಒಂದ್ ಮನೆಗೆ ಬರ್ಬೇಕಾಗಿರೋ ದುಡ್ಡು ದಯವಿಟ್ಟು ನೀವು MDಗೆ ಬರೀರಿ ಅಂತ ಹೇಳಿ ನಾವು DC ಅವ್ರಿಗೆ ಒಂದು ಲೆಟರ್ ಹಾಕ್ಬಿಡ ಬರ್ತೀವಪ್ಪ.